ಎಲ್ಲ ವಿದ್ಯಾರ್ಥಿಗಳು ಸ್ಟೇಜ್ ಹತ್ರ ಬರಬೇಕಾಗಿ ಹೇಳ್ತಾ ಇದ್ದೀನಿ. ಪುಷ್ಪವನ್ನು ಇದು ಮಾಡೋದಿದೆ. ಇದು ಸರ್ಗಳನ್ನು ಸ್ವಾಗತ ಮಾಡುವಂಥದ್ದು. ವೆಲ್ಕಮ್ ಸರ್, ವೆಲ್ಕಮ್ ಸರ್. ಬನ್ನಿ ಸರ್, ಹಿಂಗೆ ಮುಂದೆ ಬನ್ನಿ ಸರ್. ಮುಂದೆ ಬನ್ನಿ ಸರ್, ಮುಂದೆ ಬನ್ನಿ ಸರ್. ನಿಂದಿರ್ಸಿನ ತಗೋಣ, ನಿಂದಿರ್ಸಿನ ಎಲ್ಲರೂ ಆಗಲ್ಲ. ಒಬ್ಬೊಬ್ಬರೇ ಹೋಗ್ಬೋದು. ಇಲ್ಲಿ ಬನ್ನಿ, ಬನ್ನಿ ಸರ್, ಎಲ್ಲರೂ ಬನ್ನಿ. ಬನ್ನಿ ಸರ್, ಎಲ್ಲರೂ ಬನ್ನಿ. ನೀವೆಲ್ಲ ಬನ್ನಿ. ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮ ಮೆಚ್ಚಿನ ಎಲ್ಲ ಗುರುವೃಂದರು ವೇದಿಕೆ ಮೇಲೆ ಓಕೆ ಸರ್, ಕೊಡಿ ಸರ್. ಸರ್ ಬನ್ನಿ ಸರ್, ಅಣ್ಣ ಒಂದು ನಿಮಿಷ. ಹಾಂ, ಒಂದು ಪೂರ್ತಿ ತಗೊಂಬಂದ್ಬಿಡ ಕೊಡಿ. ಭಾಗದಲ್ಲಿ ಉಪಸ್ಥಿರತಕ್ಕಂಥ ಎಲ್ಲ ಪ್ರೀತಿಯ ನನ್ನ ಹಳೆಯ ವಿದ್ಯಾರ್ಥಿ ಬಂಧುಗಳೇ ಹಾಗೂ ಪುಟಾಣಿ ಮಕ್ಕಳೇ, ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಒಂದನ್ನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸುಸ್ವಾಗತವನ್ನು. ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಯಾವುದೂ ಸಾಧ್ಯವಿಲ್ಲ ಎಂಬ ನಂಬಿಕೆಯೊಂದಿಗೆ ಜ್ಞಾನ, ವಿವೇಕ ಮತ್ತು ಶ್ರೇಷ್ಠತೆಯ ಪ್ರತೀಕವಾದ ದೇವಿ ಶಾರದೆಯನ್ನು ಸ್ಮರಿಸುತ್ತಾ ಈ ಶುಭ ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭಿಸೋಣ. ಪ್ರಾರ್ಥನಾ ಗೀತೆಯನ್ನು ಹಾಡಲು ನನ್ನ ಸಹಪಾಠಿಯರಾದ ಗೆಳತಿಯರನ್ನು ವೇದಿಕೆಯ ಮೇಲೆ ಆದರದಿಂದ ಆಹ್ವಾನಿಸುತ್ತೇನೆ. ಭೂತಗಣಾದಿಸೇವಿತಂ ಕಪಿಸ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲಿ ಸಲಹು ಮಾತೆ ನೀರು ಸನ್ಮತಿ ಸೌಖ್ಯದಾತೆ. ಪ್ರೇಮದಿಂದಲಿ ಸಲಹು ಮಾತೆ ನೀರು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು. ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯ ಅಳಿಸು ಶಾಂತಿಯ ಉಳಿಸು. ತಾಯಿ ಶಾರದೆ ಲೋಕ ಪೂಜಿತೆ
ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ದಾರಿಯಲೆಮ್ಮ ನಡೆಸು, ವಿದ್ಯೆಯ ಕಲಿಸು, ಆಸೆ ಪೂರೈಸು. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಬಹುಮಾತೆ ನೀಡು ಸಮ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಜ್ಞಾನದಾತೆ ನಮೋಸ್ತುತೆ. ಜ್ಞಾನದಾತೆ ನಮೋಸ್ತುತೆ. ವರ ನೀಡಲಿ ಎಂದು ಆ ದೇವಿ ಶಾರದೆಗೆ ಭಕ್ತಿಯಿಂದ ಪ್ರಾರ್ಥಿಸಿದ ನನ್ನ ಸ್ನೇಹಿತರಿನತ್ತ ನಮ್ಮನ್ನು ಕರೆದುಕೊಂಡು ಹೋಗುವ ಈ ಪವಿತ್ರ ಜ್ಯೋತಿಯನ್ನು ಬೆಳಗುವ ಕಾರ್ಯಕ್ರಮಕ್ಕೆ ನಮ್ಮ ಬದುಕಿಗೆ ಜ್ಞಾನ ಜ್ಯೋತಿ ಬೆಳಗಿಸಿದ ಗೌರವಾನ್ವಿತಿಸುತ್ತೇನೆ. ಜ್ಯೋತಿಯನ್ನು ಬೆಳಗುವಂತ ಮುಖಾಂತರ ಜ್ಯೋತಿಯನ್ನು ಬೆಳಗಿಸಿದ ಎಲ್ಲ ಆಹ್ವಾನಿಸುತ್ತೇನೆ. ಒಡೆಯನಾದ ಭಗವಂತನನ್ನು ಮನದಲ್ಲಿ ನೆನೆಯುತ್ತಾ ಎಲ್ಲರಿಗೂ ಶುಭ ಮುಂಜಾನೆ. ಇಂದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಗರಿಬೊಮ್ಮನಹಳ್ಳಿ ಇಂದು 1993ರಿಂದ 2000 ಸಾಲಿನ ವಿದ್ಯಾರ್ಥಿಗಳಿಂದ 25ನೇ ವರ್ಷದ ಸವಿ ನೆನಪಿಗಾಗಿ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಾನು ಬೇಂದ್ರೆ ಅಜ್ಜನ ನಾಡಿನವಳಾಗಿದ್ದು ಮತ್ತು ಗಂಡು ಮೆಟ್ಟಿದ ಹುಬ್ಬಳ್ಳಿಯವಳಾಗಿದ್ದು ನಾನು ಬೇಂದ್ರೆಯವರ ಒಂದು ಕವನವನ್ನು ಹೇಳ್ತೀನಿ. ಹುಚ್ಚನಂತೆ ಇರು, ಪೆದ್ದನಂತೆ ಇರು, ನೀನು ನೀನಾಗಿರು. ಗುರಿ ಹಿಡಿಗೆ ಹೆಜ್ಜೆ ಹಾಕುತ್ತಿರುವ ನಿನ್ನ ಅರಿಯದವರಿಗೆ ಸಾಧನೆಯ ಶಿಖರದೊಂದಿಗೆ ಪರಿಚಯವಾಗುವಂತಿರು ಎಂದು ಹೇಳುತ್ತಾ ಪ್ರಾಯಶಃ ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ಬದುಕಿಗೆ ದಾರಿ ತೋರಿದ ಪೂಜ್ಯ ಗುರುಗಳಾದ ಮತ್ತು ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ನನ್ನ ಗುರು ಬಳಗಕ್ಕೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಬದುಕಿನಲ್ಲಿ ವರ್ತಿಸಿ ನಮ್ಮ ಭವಿಷ್ಯವನ್ನು ರೂಪಿಸಿದ ಗುರುಗಳ ಸಮರ್ಪಣೆಗೆ ಸಮರ್ಪಿತವಾದ ಈ ಗುರುವಂದನಾ ಕಾರ್ಯಕ್ರಮ ಸಲ್ಲಿಸುವ ಈ ಪವಿತ್ರ ಸಂಬಂಧ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಇಲ್ಲಿ ಒಂದಾಗಿರುವುದು ನಮ್ಮ ಗುರುಗಳಿಗೆ ಸಲ್ಲಿಸುವ ಕೃತಜ್ಞತೆಯ ಪ್ರತೀಕವಾಗಿದೆ. ಈ ಕಾರ್ಯಕ್ರಮದ ಮೂಲಕ ಗುರುಗಳ ಸೇವೆ, ತ್ಯಾಗ ಮತ್ತು ಮಾರ್ಗದರ್ಶನಗಳನ್ನು ಮನಪೂರ್ವಕವಾಗಿ ನೆನಪಿಸಿಕೊಂಡು ಅವರ ಆಶೀರ್ವಾದವನ್ನು ಪಡೆಯುವ ಈ ಸುವರ್ಣ ಕ್ಷಣಕ್ಕೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ನೆಚ್ಚಿನ ಮಮತೆಯ ಮನಸ್ಸಿನ ಗುರುಗಳು ಸೈಕಲ್ ಸವಾರಿಯಲ್ಲೇ ನಮಗೆ ಸ್ಫೂರ್ತಿ ತುಂಬಿ ದೈಹಿಕ ಶಕ್ತಿಯ ಮಹತ್ವ ತಿಳಿಸಿದವರು. ನಾವು 5ನೇ ತರಗತಿಯಲ್ಲಿ ಓದುತ್ತಿದ್ದಾಗ ಕೃಷ್ಣ ಕುಚೇಲ ಪಾಠವನ್ನು ತುಂಬಾ ಮಾರ್ಮಿಕವಾಗಿ ಬೋಧಿಸಿದ್ದ ಕ್ಷಣಗಳು ಇನ್ನೂ ನೆನಪಿನಲ್ಲಿದೆ. ಆ ಸ್ನೇಹ ಸಂಬಂಧವೇ ಇಂದು ನಮ್ಮೆಲ್ಲರನ್ನು ಒಂದಾಗಿಸಿ ಇಂತಹ ಕಾರ್ಯಕ್ರಮ ಮಾಡಲು ಕಾರಣವಾಗಿದೆ ಎನ್ನುವುದು ನಮಗೆ ಅಪಾರ ಸಂತೋಷ. ಸದೃಢವಾದ ದೇಹದಲ್ಲಿ ಸದೃಢ ಮನಸ್ಸಿರುತ್ತದೆ ಎನ್ನುವ ನಾನುಡಿಗೆ ಸಾಕ್ಷಿಯಾದವರು ನಮ್ಮ ಮಲ್ಲಿಕಾರ್ಜುನ್ VS ಸರ್ ಅವರಿಗೆ ಪುಷ್ಪ ನೀಡುವುದರ ಮೂಲಕ ಸ್ವಾಗತ ಸುಸ್ವಾಗತವನ್ನು ಹಾಗೆಯೇ ಶಬ್ದ ಎಂದು ಸದ್ದಿಲ್ಲದೆ ಶುದ್ಧ ಕನ್ನಡವನ್ನು ಕಾಸದ ಸೌಗಂಧದ ಸವಿರುಚಿಯನ್ನು ಉಣಿಸಿ ಕನ್ನಡ ಕಲಿಯುವ ಆಸಕ್ತಿಯನ್ನು ಮೂಡಿಸಿದವರು ನಮ್ಮ ಸರ್ ಶಂಶುದ್ದೀನ್ ಸರ್ ಅವರಿಗೆ ಪುಷ್ಪವನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ
ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಸುವಿಚಾರ ನಮ್ಮ ವೀರಭದ್ರಪ್ಪ ಸರ್ ಅವರಿಗೆ ಪುಷ್ಪವನ್ನು ನೀಡುವುದರ ಮೂಲಕ ಸುಸ್ವಾಗತವನ್ನು ಕೋರುತ್ತೇನೆ. ಸಾಮಾನ್ಯ ಜ್ಞಾನದ ಕಿಯನ್ನು ನೆನಪಿಡಲು ಹಲವು ತಂತ್ರಗಳನ್ನು ಬಳಸಿ ಕಲಿಸಿದವರು. ಸ್ವಿಟ್ಜರ್ಲ್ಯಾಂಡ್ ಹೆಸರನ್ನೇ ಅಚ್ಚು ಹಾಕಿದಂತೆ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಮೂಡಿಸಿದವರು ನಮ್ಮ ಮಲ್ಲಿಕಾರ್ಜುನ್ ಎಂಜಿ ಸರ್ ಅವರು. ನಮ್ಮ ಮಲ್ಲಿಕಾರ್ಜುನ್ ಎಂಜಿ ಸರ್ ಅವರಿಗೆ ಪುಷ್ಪವನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಹಾಗೆಯೇ ಹಣ್ಣಿನಂತೆ ಸಿಹಿಯಾಗಿ ಹಿಂದಿಯನ್ನು ಕಲಿಸಿ ಇನ್ನಷ್ಟು ಕಲಿಯುವ ಹಂಬಲ ಹೆಚ್ಚಿಸಿದ ಹಿಂದಿಯ ರಾಣಿ ರಜಿಯಾ ಟೀಚರ್ ಅವರ ಬೈಗುಳವು ಪ್ರೀತಿಯದೆ. ನಮ್ಮ ಕಿತಾಪತಿಗಳ ನಡುವೆ ಕಿಲಾಡಿಯಂತೆ ನಮ್ಮನ್ನು ಹುರಿದುಂಬಿಸುತ್ತಿದ್ದ ವಿಶೇಷ ವ್ಯಕ್ತಿತ್ವ ಅವರದು. ನಮ್ಮ ರಜಿಯಾ ಎಸ್ ಕಂದಗಲ್ ಟೀಚರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಪುಷ್ಪವನ್ನು ನೀಡುವುದರ ಮೂಲಕ ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಇಂಗ್ಲಿಷ್ ಅನ್ನು ಕಂಗ್ಲಿಷ್ ಎಂದು ತಿಳಿದಿದ್ದನಾಗಿ ಮನಮುಟ್ಟುವಂತೆ ಕಲಿಸಿದವರು ಬಸಪ್ಪ ಸರ್. ಅವರಿಂದಲೇ ನಾವು ಇಂಗ್ಲಿಷ್ ಅನ್ನು ಆತ್ಮವಿಶ್ವಾಸಿದೆವು. ನಮ್ಮೆಲ್ಲರನ್ನು ತಮ್ಮ ಮಕ್ಕಳಂತೆ ಮಮಕಾರದಿಂದ ನೋಡಿದ, ತಂದೆಯ ಪ್ರೀತಿ ನೀಡಿದ ಬಸವಣ್ಣ ಬಂದರೆ ಪುಷ್ಪಕ ವಿಮಾನದಲ್ಲೇ ಬಂದಂತ ಅನುಭವವಾಗುತ್ತಿತ್ತು. ನಮ್ಮ ಸರ್ ಅವರಿಗೆ ಪುಷ್ಪವನ್ನು ನೀಡುವುದರ ಮೂಲಕ ಸುಸ್ವಾಗತವನ್ನು ಸಂಪತ್ತಿನ ಭಂಡಾರ, ಸ್ವಚ್ಛ ಸಮಾಜ ಕಟ್ಟುವ ಕನಸಿನ ಕಿಚ್ಚನ್ನು ನಮ್ಮ ಮನಗಳಲ್ಲಿ ಹೊತ್ತಿಸಿದ ಪ್ರೇರಣಾದಾಯಕ ಶಿಕ್ಷಕಿ ಸುಶೀಲಾ ಮೇಡಮ್ ಅವರು. ನಮ್ಮ ಮೇಡಮ್ ಅವರಿಗೆ ಕೂಡ ಪುಷ್ಪವನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಮತ್ತೋರ್ವ ಗುರುಗಳಾದ ಈ ಶಾಲೆಯ ಪುಷ್ಪವನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಇನ್ನೋರ್ವ ಸರ್ಗಳು ಕೂಡ ಈ ಕಾರ್ಯಕ್ರಮಕ್ಕೆ ಸದಾ ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ SDMC ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಲು ಕಲಿಸಿದ ಗುರುಗಳಿಗೆ ಕರವೆತ್ತಿ ಹೊಂದಿಸಲು, ಕಲಿತ ಶಾಲೆಗೆ ಕೈಲಾದ ನೆರವು ನೀಡಲು ಅಂದು ಎಳೆಯ ಮನಸ್ಸುಗಳಿತ್ತು ಎಂದು ಹೊಳೆಯುವ ಮುತ್ತುಗಳಂತಿರುವ ನನ್ನ ಸ್ನೇಹಿತರಿಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಬೆಳಕು ಚೆಲ್ಲಿ ಹೊಸ ರೂಪವನ್ನು ನೀಡುವ ಛಾಯಾಗ್ರಾಹಕರೇ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತೇನೆ. ಇಷ್ಟು ಹೇಳಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶಿಕ್ಷಕ ವೃಂದಕ್ಕೆ ಮನಮುಟ್ಟುವ ಸ್ವಾಗತವನ್ನು ಕೋರಿದ ಲೀಲಾವತಿ ಮರಿಗೌಡ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು.